75ನೇ ವರ್ಷದ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಏನು ಮಹದೇವಪುರ ಕ್ಷೇತ್ರದ ವಿಜಯನಗರ ಗ್ರಾಮದಲ್ಲಿ ಅಂಬೇಡ್ಕರ್ ಜಿ ಅವ್ರನ್ನ ಬಹಳಷ್ಟು ನೆನೆಸ್ಕೋಬೇಕು. ಎಲ್ಲರೂ ಒಂದು ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರಿವೇ ಅಂಬೇಡ್ಕರ. Important topic, our constitution, our pride. A lawyer, teacher and leader. ಅದನ್ನ ಸದ್ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ. ಇವತ್ತು ನಾವು ಬದುಕ್ತಾ ಇದ್ದೀರಂದ್ರೆ ಅದು ಭಾರತದ ಸಂವಿಧಾನದಿಂದ ನಾವು ಬದುಕ್ತಾ ಇರೋದು. ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಹೊಂದಿರುವಂತಹ ರಾಷ್ಟ್ರ ಭಾರತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನ ನಮ್ಮೆಲ್ಲರಿಗೂ ಕೂಡ ನೀಡಿದ್ರು. ಎಲ್ಲರಿಗೂ ಕೂಡ ಸರ್ವಸಮ್ಮತವಾದಂತಹ ಸಂವಿಧಾನವನ್ನ ನೀಡಿದ್ರು. ಈ ಒಂದು ಸಂವಿಧಾನದ ಪೀಠಿಕೆಯು ಭಾರತದ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂತಲೂ ಕೂಡ ಘೋಷಿಸುತ್ತದೆ ಮತ್ತು ಅದರ ನಾಗರಿಕರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವವನ್ನ ಖಾತ್ರಿಪಡಿಸುತ್ತದೆ. ಇದು ಸಂವಿಧಾನದ ಉದ್ದೇಶಗಳನ್ನ ವಿವರಿಸುತ್ತದೆ. ಮತ್ತು ಡಿಸೆಂಬರ್ 13, 1946 ಸಂವಿಧಾನದ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಮಂಡಿಸಿದಂತಹ ಉದ್ದೇಶಗಳ ನಿರ್ಣಯವನ್ನ ಆಧರಿಸಿದೆ. ಪೀಠಿಕೆಯನ್ನ ನವೆಂಬರ್ 26, 1949 ಅಂಗೀಕರಿಸಲಾಯಿತು ಮತ್ತು ಜನವರಿ 26, 1950 ಜಾರಿಗೆ ತರಲಾಯಿತು. ಇದು ಭಾರತದ ಗಣರಾಜ್ಯೋತ್ಸವ ದಿನವಾಗಿದೆ. ಇನ್ನು ಭಾರತದ ಸಂವಿಧಾನ ಪೀಠಿಕೆಯನ್ನು 2015 ನವೆಂಬರ್ 26 ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ನವೆಂಬರ್ 26 ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಎಲ್ಲೆಡೆಯೂ ಕೂಡ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೆ ಎಲ್ಲ ಸಂಘಟನೆಗಳು ಸಂವಿಧಾನ ಪೀಠಿಕೆಯನ್ನು ಅನುಸರಿಸುತ್ತವೆ ಮತ್ತು ಸಂವಿಧಾನ ಪೀಠಿಕೆ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ. ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ವೈಟ್ ಫೀಲ್ಡ್ ನಲ್ಲಿ ಭೀಮ್ ಪ್ರಜಾ ಸಂಘದ ವತಿಯಿಂದ ಸಂವಿಧಾನ ಪೀಠಿಕೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಮುಖಂಡರುಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಮಾದರಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಕಲಾ ತಂಡಗಳು ಭಾಗವಹಿಸಿದ್ದವು. ವೈಟ್ ಫೀಲ್ಡ್ ನ ವಿಜಯನಗರದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದಂತ ಗಣ್ಯರು ಭಾಗವಹಿಸಿದ್ದರು. ಹಾಗೆಯೇ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ಸೀರೆ ಮತ್ತು ಬೆಡ್ಶೀಟ್ ಗಳನ್ನ ವಿತರಿಸಲಾಯಿತು. ಇನ್ನು ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ಅವರು ಈಗಾಗಲೇ ರಾಜ್ಯದ 2 ಭಾಗಗಳಿಂದ ಬೀದರ್ನಿಂದ ಬೆಂಗಳೂರಿನ ಹೊರಗೆ ದೇಶದಲ್ಲಿಯೇ ಅತಿ ಎತ್ತರದ 200 ಮೀಟರ್ಗಳ ಬಾಬಾ ಸಾಹೇಬರ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ರಾಜ್ಯದಲ್ಲಿ ಅಂತೇಳಿ ಆಗ್ರಹಿಸಿ ಕಾಲ್ನಡಿಗೆ ಜಾಥಾವನ್ನ ನಡೆಸಿದ್ದರು. ಹಾಗೆಯೇ ಕೋಲಾರದಿಂದಲೂ ಕೂಡ ಈ ಒಂದು ಜಾಥಾವನ್ನ ನಡೆಸಿ ಆ ಮೂಲಕ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣಕ್ಕೆ ಆಗ್ರಹಿಸಿದರು. ಈ ಸಂವಿಧಾನ ಪೀಠಿಕೆಯ ಸಂದರ್ಭದಲ್ಲೂ ಕೂಡ ಅದನ್ನ ಪುನರ್ ಉಚ್ಚರಿಸಿದರು. ಈ ಒಂದು ಸಂವಿಧಾನ ಪೀಠಿಕೆ ದಿನಾಚರಣೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಯಾರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ. ಹಾಗಾಗಿ ಸಂವಿಧಾನ ನಮಗೆ ಯಾವ ರೀತಿ ನಮಗೆ ಏನು ಒಂದು ಸ್ವಾಭಿಮಾನದಿಂದ ನಾವು ಬದುಕಲಿಕ್ಕೆ ಕಾರಣ ಅಂದ್ರೆ ಅದು ಸಂವಿಧಾನದ ಪೀಠಿಕೆ. ಹಾಗಾಗಿ ಇವತ್ತು ನಾವು ಏನು ಭಾರತ ದೇಶದಲ್ಲಿ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ
ನಂಬಿಕೆ ಧರ್ಮ ದೇಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಚಾಲನೆ ಕೊಡುತ್ತಲಿದ್ದಾರೆ ದಲಿತ ನಾಯಕರು RMN ರಮೇಶ್ ಅಣ್ಣವರು ಮತ್ತೆ ವೈಟ್ ಫ್ರಂಟ್ ಮುರುಗೇಶ್ ಅಣ್ಣವರು ಹಾಗೂ ಎಲ್ಲ ದಲಿತ ನಾಯಕರು. ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ವಿಜಯನಗರ ಹಾಗೂ ಭೀಮ್ ಪ್ರಜಾ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಕ್ಕ ತಂಗಿಯಂದರೆ, ಅಣ್ಣ ತಮ್ಮೆಂದರೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಕೋರ್ತಾ, ಸ್ನೇಹಿತರೆ, ಇವತ್ತು ನಾವು ಸಂವಿಧಾನ ಸಮರ್ಪಣಾ ದಿನ ಅಂದ್ರೆ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಸಂವಿಧಾನ ಪ್ಯಾಂಟ್ ಹಾಕೋಣಂಗಿದ್ದಿಲ್ಲ, ಹೆಣ್ಣು ಮಕ್ಕಳು ನ್ಯಾಯ ಬಟ್ಟೆ ಹಾಕಂಗಿದ್ದಿಲ್ಲ, ಗೊತ್ತಾ? ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಣು ಮಕ್ಕಳಿಗಾಗಿ ಆಸ್ತಿಗಾಗಿ ಹೋರಾಟ ಮಾಡಿದ್ರು. ಇವತ್ತು ಒಂದು ಪಂಚಾಯತಿ ಸ್ಥಾನವನ್ನ ನಾವು ಬಿಡ್ಲಿಕ್ಕೆ ನಾವು ರೆಡಿ ಆಗಿರೋದಿಲ್ಲ. ಪಂಚಾಯತಿ ಆಫ್ಟರ್ ಆಲ್ ಏನೋ ಒಂದು ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, ಯಾರಿಗೋಸ್ಕರ ಆದ್ರೂ ಬಿಡ್ತೀರಾ? ಇಲ್ಲ, ಬಿಡಲ್ಲ. ಮುರುಗೇಶ್ ಅವರು 1 ಅವರ್ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅದು ಮಾತಿಗಿನ ಆ ಮಾತಲ್ಲಿರೋ ಕಂಟೆಂಟ್ ಏನಿದೆ ಅದು ನಿಮ್ಗೆ ಅರ್ಥ ಆದ್ರೆ ಸಾಕು. ಸಂವಿಧಾನ ರಚನೆ ಆಗಿ 1949ರಲ್ಲಿ ರಚನೆ ಆಗಿದ್ದು. ಈ ದಿನ ನಾವು ಅಂಬೇಡ್ಕರ್ ಜಿ ಅವ್ರನ್ನ ಬಹಳಷ್ಟು ನೆನೆಸ್ಕೋಬೇಕು. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ. ಪ್ರತಿಯೊಬ್ಬರು ಕಾಮನ್ ಮ್ಯಾನ್ ಅಂತ ಅನ್ಸ್ಕೊಳಕ್ ಆಗೋದು, ಯಾಕಂದ್ರೆ ಲಾ ಅಂಡ್ ಆರ್ಡರ್ ಎಲ್ಲರಿಗೂ ಒಂದೇ. ಸೊ ಹಾಗಾಗಿ ಈಗ ತಾನೇ ಹೇಳ್ತಾ ಇದ್ರು, ಕಿರಣ್ ಸರ್ ಬಂದ್ರು, ಬಳಕೆ ಹೌದು, ಇವರು ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ. ಮತ್ತೆ ಎಲ್ಲ ನಮ್ಮ ಜನರು ಏನಿಲ್ಲಿ ಸೇರಿದ್ದೀರಾ, ನಿಮ್ಮನ್ನು ನೋಡಿ ಖುಷಿ ಆಗ್ತಾ ಇದೆ. ಇಲ್ಲಿ ಏನೋ ಅಂತ ದೊಡ್ಡ ಆರ್ಕೆಸ್ಟ್ರಾ ಏನು ನಡೀತಾ ಇಲ್ಲ. ಸೊ ನಮ್ಮ ಮುರುಗೇಶ್ ಅವ್ರ ಮಾತಿಗೆ ಇಷ್ಟು ಬೆಲೆ ಕೊಟ್ಟು ನೀವು ಕುತ್ಕೊಂಡು ಕೇಳ್ತಿದ್ದೀರಾ ಅಂದ್ರೆ ಅದೇ ಒಂದು ಗೊತ್ತಾಗ್ತಾ ಇದೆ, ನೀವು ಅರ್ಥ ಮಾಡ್ಕೊಂತ ಇದ್ದೀರಾ. ಮುಂದೆ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಗುರುವೇ ಅಂಬೇಡ್ಕರ.
ಅಂಬೇಡ್ಕರ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಜೈ ಭೀಮ್ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಗುರುವೇ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಅರಿವೇ ಅಂಬೇಡ್ಕರ. Very important topic, our constitution, our pride. The constitution of India is like the rule book of our country. It tells us how our nation should run, what our rights are and what duties we must follow. It was written by many great leaders and the main leader was Dr. B.R. Ambedkar, who is known as the father of Indian constitution. Our constitution came into force on 26 January 1950 and that is why we celebrate a lawyer, teacher and leader. He wrote Constitution of India which gives equal rights to the people. He worked for equality, education and justice for everyone. Let us follow his dreams to be. ಕಾರಣಕ್ಕೂ ವೇಸ್ಟ್ ಆಗಬಾರ್ದು, ಅದನ್ನ ಸದ್ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ಎಲ್ಲರಿಗೂ ಕರೆ ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಕರೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಒಳ್ಳೆಯದಾಗಲಿ. ಎಪ್ಪತ್ತೈದನೇ ವರ್ಷದ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಏನು ಮಹದೇವಪುರ ಕ್ಷೇತ್ರದ ವಿಜಯನಗರ ಗ್ರಾಮದಲ್ಲಿ ಏನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಉದ್ದೇಶ ಇವತ್ತು ನಾವು ಏನಾದರೂ ಇವತ್ತು ನಾವು ಬದುಕ್ತಾ ಇದ್ದೀರಂದರೆ ಅದು ಭಾರತದ ಸಂವಿಧಾನದಿಂದ ನಾವು ಬದುಕ್ತಾ ಇರೋದು. ಹಂಗಾಗಿ ಪ್ರತಿ ಗ್ರಾಮಗಳಲ್ಲಿ ಮತ್ತು ಪ್ರತಿ ಮನೆಗಳಲ್ಲೂ ನಾವು ಆಚರಣೆ ಮಾಡಬೇಕು. ಇವತ್ತು ನಾವು ಏನು ಯುಗಾದಿ ಹಬ್ಬ ಆಗಿರ್ಬೋದು ಮತ್ತು ದೀಪಾವಳಿ, ದಸರಾ ಇದೆಲ್ಲ ಬರ್ತದೆ. ನಮ್ಮ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಭಾರತದ ಸಂವಿಧಾನ. ಹಾಗಾಗಿ ಆ ಸಂವಿಧಾನದ ಪೀಠಿಕೆಯನ್ನು ನಾವು ಓದುವ ಮುಖಾಂತರ ಇವತ್ತು ರಾಜ್ಯ ಅಲ್ಲ ಇಡೀ ದೇಶದ ಜನತೆಗೆ ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ನಮ್ಮ ಏನು ಇವತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಯುವಕರು ಎಲ್ಲ ಸೇರಿ ಇವತ್ತು ಏನು ಸಂವಿಧಾನದ ಸಮರ್ಪಣಾ ದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ. ಉದ್ದೇಶ ಸಂವಿಧಾನ ಸಮರ್ಪಣಾ ದಿನ ಬರೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾಗಿ ಅವರು ಬರೆದಿಲ್ಲ. ಎಲ್ಲ ಜಾತಿ ವರ್ಗದ ಎಲ್ಲ ಪ್ರತಿಯೊಬ್ಬರು ಕಡೆ ಪ್ರಜೆ ಏನು ಭಾರತ ದೇಶದಲ್ಲಿರ್ತಕ್ಕಂಥ ಕಡೆಯ ಪ್ರಜೆಗೂ ಈ ಸಂವಿಧಾನವನ್ನು ಅವರಿಗೆ ಅಳವಡಿಸುತ್ತೆ. ಹಂಗಾಗಿ ಮೊದಲು ನಾವು ಯಾವುದಾದ್ರೂ ಹಬ್ಬ ಆಚರಣೆ ಮಾಡಬೇಕಂದ್ರೆ ಅದು ಸಂವಿಧಾನ. ಯಾಕಂದರೆ ತಾವೆಲ್ಲ ನೋಡಿರ್ತಾರೆ, ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸಂವಿಧಾನ. ಇವತ್ತು ಯಾರಾದರೂ ಒಂದು ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಶಾಸಕರಾಗಲಿ, ಸಚಿವರುಗಳಾಗಲಿ, ಇವರೆಲ್ಲ ಯಾವುದಾದ್ರೂ ಪ್ರಮಾಣ ವಚನ ಮಾಡುವಾಗ ಯಾವುದಾದ್ರೂ ಒಂದು ಪ್ರಮಾಣ ವಚನ ಮಾಡ್ತಾರಂದರೆ ಅದು ಭಾರತದ ಸಂವಿಧಾನದ ಪೀಠಿಕೆ ಮೇಲೆ ಒಂದು ಪ್ರಮಾಣ ವಚನ ಮಾಡ್ತಾರೆ. ಹಂಗಾಗಿ ಬರೀ ಪ್ರಮಾಣ ವಚನ ಮಾಡುವುದು ಮುಖ್ಯವಲ್ಲ, ಅದು ಜನಗಳಿಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಬೇಕು. ಬರೀ ಏನು ನಾವು ಇವತ್ತು ಸಂವಿಧಾನವನ್ನೇ ಮರ್ಚುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ನಾವು ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ನಾವು ಇಟ್ಕೊಂಡಿದ್ದೀವಿ ಸರ್. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.